ನಂದಿನಿ ಇದೇನು ಮೀಟ್ ಮಾಡೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಬರ್ತಾರೆ ಅಂತಂದೆ. ಅಪ್ಪ ಇದ್ದಾರೆ, ಅಕ್ಕ ಇದ್ದಾರೆ, ಅಮ್ಮ ಇಲ್ಲಿ? ನಮ್ಮಮ್ಮ. ಸುಳ್ಳು ಹೇಳ್ಬೇಡ ನಂದಿನಿ. ನೀನು ಸುಳ್ಳು ಹೇಳಿದ್ರೆ ನಾನು ಈ ರಿಲೇಷನ್ಶಿಪ್ನ ಮುರಿದು ಇವಾಗಲೇ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಒಂದು ನಿಮಿಷ, ಅವಳು ಹೇಳ್ತಾ ಇರೋದು ನಿಜ. ನಾನೇ ಅವರಮ್ಮ. ಆಂಟಿ ನಿಜ ಹೇಳ್ತಾ ಇದ್ದೀರಾ? ನನಗೆ ನಂಬೋಕೆ ಆಗ್ತಿಲ್ಲ. ನೀವು ಇಷ್ಟು ಹೆಂಗಾಗಿದ್ದೀರಾ? ನಿನ್ನ ಒಂದಷ್ಟು ಪ್ರಶ್ನೆಗಳು ಕೇಳಬೇಕು. ಕೇಳಿ ಅಂಕಲ್. ಮದುವೆ ಆದಮೇಲೆ ನನ್ನ ಮಗಳು ನಿನ್ನ ಫಸ್ಟ್ ಪ್ರಯಾರಿಟಿ ತಾನೇ? ಇಲ್ಲ ಅಂಕಲ್. ಹಾ, ಶಬಾಷ್. ಒಂದು ನಿಮಿಷ ಅಂಕಲ್, ನಾನು ಏನಕ್ಕೆ ಹಂಗಂದೆ ಅಂದರೆ ನನ್ನ ಫಸ್ಟ್ ಪ್ರಯಾರಿಟಿ ಮೋದಿಜಿ. ನಾವು ನಮ್ಮ ಮಗಳನ್ನ ಗಿಣಿ ಥರ ಸಾಕಿದ್ದೀವಿ, ಆರೋಗ್ಯವಾಗಿ. ಅವಳ ಆರೋಗ್ಯನ ಹೆಂಗೆ ಕಾಪಾಡ್ತೀಯಾ? ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕಿ ಕೊಡ್ತೀನಿ ಆಂಟಿ. ಇದರಿಂದ ಕ್ಯಾನ್ಸರ್, ಡಯಾಬಿಟೀಸ್, ಡೆಂಗ್ಯೂ, ಮಲೇರಿಯಾ ಯಾವುದೇ ರೋಗನೂ ಬರೋಲ್ಲ. ಏಯ್, ನೀನೇನು ಸ್ಟುಪಿಡಾ? ಇದೆಲ್ಲ ನಮ್ಮ ಯೂನಿವರ್ಸಿಟಿಲಿ ಹೇಳ್ಕೊಟ್ಟಿದ್ದಾರೆ ಆಂಟಿ. ಯಾವ ಯೂನಿವರ್ಸಿಟಿ? ವಾಟ್ಸಪ್ ಯೂನಿವರ್ಸಿಟಿ. ಅದು ಸರಿ, ಈ ವೈಭವ ಸೂರ್ಯವಂಶಿನ ಅಥವಾ ವಿರಾಟ್ ಕೊಹ್ಲಿನ? ಇಬ್ಬರೂ ಇಲ್ಲ ಆಂಟಿ. ನಾನು ಕ್ರಿಕೆಟ್ ನೋಡೋದಿಲ್ಲ. ಕ್ರಿಕೆಟ್ ನೋಡೋದಿಲ್ವಾ? ಸುನಿಲ್ ಗವಾಸ್ಕರ್, ಕಪಿಲ್ ದೇವ್ ಇವರೆಲ್ಲ ರಿಟೈರ್ ಆದಮೇಲೆ ನಾನು ಕ್ರಿಕೆಟೇ ನೋಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ ಆಂಟಿ. ಅವಾಗ ನೀನು ಹುಟ್ಟೇ ಇರಲಿಲ್ಲಲ್ಲ ಯೋ? ಹೌದಂಟಿ, ನಾನು ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಅವರಿಬ್ಬರು ಆಡ್ತಿಲ್ಲ ಅಂದರೆ ನಾನು ಕ್ರಿಕೆಟ್ ನೋಡೋದೇ ವೇಸ್ಟು ಅಂತ ನೋಡೋದು ನಿಲ್ಲಿಸ್ಬಿಟ್ಟೆ. ಸರಿ, ಕೆಲ್ಸಕ್ಕೆ ಏನು ಮಾಡ್ಕೊಂಡಿದ್ಯಪ್ಪ? ಅಂಕಲ್, ಮೊನ್ನೆವರೆಗೂ ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ತಿಂಗಳಿಗೆ 1 ಕೋಟಿ ಸಂಬಳ ಕೊಡ್ತಾಯಿದ್ರು ಅಂಕಲ್. ಪ್ರೈವೇಟ್ ಕಂಪ್ನಿನಾ? ಅಲ್ಲಿ AI BI ಎಲ್ಲ ಬಂದ್ಬಿಟ್ಟು ಜಾಬ್ ಸೆಕ್ಯೂರಿಟಿನೇ ಇಲ್ಲಲ್ಲಪ್ಪ. ಗೊತ್ತು ಆಂಟಿ, ಅದಕ್ಕೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ವರ್ಷಕ್ಕೆ 10,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ಇನ್ನೇನು ಪೋಸ್ಟಿಂಗ್ ಆಗುತ್ತೆ. ಸಾರಿ ಆಂಟಿ, 8 ಗಂಟೆ ಆಯಿತು, ನಾನು ಮನೆಗೆ ಹೊರಡ್ತೀನಿ. ಯಾಕಪ್ಪ, ಊಟ ಮಾಡ್ಕೊಂಡು ಹೋಗು. ಇಲ್ಲ ಅಂಕಲ್, ಅದು 8 ಗಂಟೆಗೆ ಅಂಬಿಕಾ ಮಲತಾಯಿ ಮಗಳು ಅಂತ ಒಂದು ರಿಗ್ರೆಸಿವ್ ಮನೆ ಹಾಳು ಸೀರಿಯಲ್ ಬರುತ್ತೆ. ಅದಾದಮೇಲೆ ರಾತ್ರಿ 8:30ಗೆ 1 ಸೈಡೆಡ್ ಪ್ರೊಪಗಂಡ ನ್ಯೂಸ್ ಬರುತ್ತೆ ಅಂಕಲ್. ಇದೆರಡೂ ಮಾಡಲಿಲ್ಲ ಅಂದರೆ ನಂಗೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ಇದೆಲ್ಲ ನಂಗೆ ಹಾಬೀಸು. ಅಂಕಲ್, ಹತ್ತಿರದಲ್ಲಿ ಯಾವುದಾದ್ರೂ ಫ್ಯೂಲ್ ಸ್ಟೇಷನ್ ಇದೆಯಾ? ಯಾಕಪ್ಪ? ಗಾಡಿದು ಫ್ಯೂಲ್ ಖಾಲಿಯಾಗಿ ಹೋಗಿದೆ, ಫಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ. ಅಯ್ಯೋ, ಈ ಥರ ಎಮರ್ಜೆನ್ಸಿಗಂತಾನೆ ನಮ್ಮ ಮನೆ ಫ್ರಿಜ್ಜಲ್ಲಿ 1/2 ಲೀಟ್ರ್ ಪೆಟ್ರೋಲ್ ಇಟ್ಟಿರ್ತೀವಪ್ಪ. ಸಾರಿ ಆಂಟಿ, ನನ್ನ ಗಾಡಿಗೆ ನಾನು ಪೆಟ್ರೋಲ್ ಹಾಕೋದಿಲ್ಲ. ಯಾಕೆ? ಯಾಕಂದರೆ ನಾನು ಯೂಸ್ ಮಾಡೋದು 100% ಇಥನಾಲ್. ಇಲ್ಲ ಅಂಕಲ್. ಹಾ, ಶಬಾಷ್. ಎಂತ ಹುಡುಗನ ಹುಡ್ಕೊಂಡ್ ಬಂದಿದ್ಯಾ ನೀನು? ಚೆನ್ನಾಯ್ತದು. ಶಬಾಷ್. ಎಂತ ಹುಡುಗನ ಹುಡ್ಕೊಂಡ್ ಬಂದಿದ್ಯಾ? ಹಾ, ಶಬಾಷ್. ಎಂತ ಹುಡುಗನ ಹುಡ್ಕೊಂಡ್ ಬಂದಿದ್ಯಾ? ಶಬಾಷ್. ಬರಲ್ಲ ಇದು. ಇನ್ನೂ ಬಂದೇ ಇಲ್ಲ, ಆಲ್ರೆಡಿ ಬರ್ತಾ ಇದ್ದಾರೆ. ಇಲ್ಲ, ಸ್ಕಿಪ್ ಮಾಡಿ 1/2 ಗಂಟೆ ಆದ್ಮೇಲೆ ಬರೋಣ.